ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಯಾವ ರೀತಿ ಹೋಯಿತು, ಇವತ್ತಿಗೆ ನಾನು 30 ಡೇಸ್ ಸ್ಟಾರ್ಟ್ ಮಾಡಿ 7 ಡೇಸ್ ಆಯಿತು. 7 ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಡಯಟ್ ಮಾಡಿದ್ದೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಒಳ್ಳೆ ರೆಸಿಪಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನನಗೆ ಅಂತೂ ಒಳ್ಳೆಯ ಸಖತ್ತಾಗಿ ರಿಸಲ್ಟ್ ಬಂದಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಅದನ್ನೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇವತ್ತಿನ ನನ್ನ ಡಿಟಾಕ್ಸ್ ಡ್ರಿಂಕ್ ಬಂದು ನಾನು ಬೂದು ಕುಂಬಳಕಾಯಿ ಏನಿದೆ ಅಲ್ವಾ, ಅದೊಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ವಾರದಲ್ಲಿ 3 ದಿನ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದರಲ್ಲಿ ನಾವು ನಿಮಗೇನು ಬಾಡಿ ಹೀಟ್ ಇರುತ್ತೆ ಅಲ್ವಾ, ಆ ಥರ ಇರೋರು ಇದನ್ನು ನೀವು ಡೈಲಿ ತೊಗೊಂಡ್ರೆ ಅಂತೂ ಇನ್ನೂ ತುಂಬ ಒಳ್ಳೆಯದು. ತುಂಬ ಬಾಡಿ ಕೂಲ್ ಆಗುತ್ತೆ. ಇದರಲ್ಲಿ 90% ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾನು ಸಜೆಸ್ಟ್ ಮಾಡೋದು ಏನಂದರೆ, ಇದನ್ನು ವಾರದಲ್ಲಿ ನಾನು ತಿಳ್ಕೊಂಡಂಗೆ ಹೇಳ್ತಾ ಇರೋದು ಅಂದರೆ, ನೀವು ವಾರದಲ್ಲಿ 3 ದಿನ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಇದು ನಿಮಗೆ ಡೈಜೆಷನ್ ಆಗ್ತಾ ಇರಲ್ಲ, ಏನಾದರೂ ಎಸಿಡಿಟಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಈ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಪೇಸ್ಟ್ ಮಾಡಿಕೊಂಡ್ರೆ ಜ್ಯೂಸ್ ಥರ ರೆಡಿ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಅದನ್ನು ಸೋಸ್ಕೊಂಡು ನಾವು ಜ್ಯೂಸ್ ರೆಡಿ ಮಾಡ್ಕೋಬೇಕು. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊತಾ ಇರೋದು. ಇವಾಗ ಇದು ಫೈನಲಾಗಿ ರೆಡಿ ಆಗಿದೆ ನೋಡಿ. ನಾನು ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋತೇನೆ ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿ ಆಲ್ರೆಡಿ ನೀರು ಜಾಸ್ತಿನೇ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಇದು ಪೇಸ್ಟ್ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ಸೋಸ್ಕೋತೀನಿ ನಾನು. ಸೋಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ರೆಡಿ ಆಗುತ್ತೆ ಇದು. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಬೂದು ಕುಂಬಳಕಾಯಿ ಜ್ಯೂಸು. ನಾನು ಇದನ್ನು ಕೇಳಿದ್ದೆ, ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಾನಿವತ್ತು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದೆ. ಇದು ನಿಮಗೆ ಹಾಗೆ ಕುಡಿಯೋಕ್ಕೆ ಏನಾದರೂ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಕೂಡ ಕುಡಿಬೋದು, ಇಲ್ಲಾಂದರೆ ಒಂದು ಅರ್ಧ ಲೆಮನ್ನು ಕೂಡ ಹಾಕ್ಕೊಂಡು ಕುಡಿಬೋದು. ನಾನು ಹಾಗೆ ತೊಗೊಂಡಿದ್ದೀನಿ. ಇದು ಏನು ಸಪ್ಪೆ ಥರ ಇರುತ್ತೆ ಅಷ್ಟೇ, ಅಷ್ಟೊಂದೇನು ಕಹಿ ಇರಲ್ಲ, ಏನು ಇದು ಇರಲ್ಲ. ಚೆನ್ನಾಗಿತ್ತು. ಇದು ಆದಮೇಲೆ ಫ್ರೆಂಡ್ಸ್, ಇವತ್ತು ನಾನು ಇದು ನೈಟ್ ವಿಡಿಯೋ ಮಾಡಿರೋದು ನೋಡಿ. ಇದು ಎಲ್ಲ ಹೆಸರು ಕಾಳು ತೊಗೊಂಡಿದ್ದೀನಿ ನಾನು, ತೊಗರಿ ಬೇಳೆ, ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಹಾಗೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, ಹಾಗೆ ನವಣಕ್ಕಿ ನೀವೇನು ನೋಡ್ತಾ ಇದ್ದೀರಲ್ವ, ಇದು ನವಣಕ್ಕಿ ತೊಗೊಂಡಿದ್ದೀನಿ ನಾನು, ಹಾಗೆ ಸ್ವಲ್ಪ ಮೆಂತ್ಯಕಾಳು, ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನೀವೇನು ಮಾಡಿ ರಾತ್ರಿಯೇ ನೆನೆಸಿಟ್ಬಿಡಿ. ಇದನ್ನು ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೊತಾ ಇರೋದು, ದೋಸೆ ಮಾಡ್ಕೊತಾ ಇರೋದು. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಹೈ ಫೈಬರ್ ಇರುತ್ತೆ. ಇದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ನಾವು ಈ ಥರ ಏನು ಬೇಳೆಗಳು ಬರುತ್ತಲ್ವ, ಬೇಳೆ ನವಣೆ ಎಲ್ಲ ಈ ಥರ ನಾವು ಕಾಳುಗಳನ್ನು ತೊಗೊಂಡು, ಸಿರಿಧಾನ್ಯಗಳು ಏನಂತೀರಲ್ವ, ಇದನ್ನು ಈ ಥರ ನಾವು ತೊಗೊಂಡ್ಬಿಟ್ಟು ನಾವು ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಹೈ ಪ್ರೋಟೀನ್ ಸಿಗುತ್ತೆ ನಮಗೆ, ಫೈಬರು ಕೂಡ ರಿಚ್ ಆಗಿದೆ. ಇದು ಆದಮೇಲೆ ನಾನು ಸ್ವಲ್ಪ ಇದಕ್ಕೆ ಸಬ್ಬಕ್ಕಿ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ನೈಟೆಲ್ಲ ನೆನೆಸಿಟ್ಟಿದ್ದೀನಿ, ನೆನೆದಿದೆ. ಇವಾಗಿದು ರೆಡಿ ಆಗಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊತೀನಿ. ಫೈನಲಾಗಿ ನಾನು ಬೆಳಿಗ್ಗೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಕೂಡ ಬ್ರೋಕ್ಲಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಆಗಿದೆ. ಇಷ್ಟೇ. ನಾನು ಇದನ್ನು ನೀವು ದೊಡ್ಡ ದೋಸೆ ಆಗಿ ನೀವು 2 ದೋಸೆ ತಿಂದ್ರೂ ಪರವಾಗಿಲ್ಲ, ಯಾಕೆಂದರೆ ಇದರಲ್ಲಿ ಲೋ ಕ್ಯಾಲೋರೀಸ್ ಇರೋದರಿಂದ ನೀವು ಆರಾಮಾಗಿ 2 ದೋಸೆ ತೊಗೋಬೋದು. ನಾನು ಇಷ್ಟು ಸೈಜ್ದು 2 ದೋಸೆ ತೊಗೊಂಡಿದ್ದೀನಿ ನಾನು. ಇದ್ರ ಜೊತೆ ನೀವೇನಾದರೂ ಪಲ್ಯ ಮಾಡ್ಕೊತಿರ್ಬೋದು, ಇಲ್ಲಾಂದರೆ ಕೊಕೊನಟ್ಟು, ಇಲ್ಲಾಂದರೆ ಪೀನಟ್ ಚಟ್ನಿ ಕೂಡ ಮಾಡ್ಕೊಂಡು. ಇದ್ರ ಜೊತೆ ನಾನು ಶೇಂಗಾ ಚಟ್ನಿ ಮಾಡಿದ್ದೆ. ಈ ರೆಸಿಪಿನ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ, ಯಾಕೆಂದರೆ ನಾನು ಸಪ್ರೇಟಾಗಿ ಹೆಸರು ಕಾಳು ಬೇರೆ, ಇಲ್ಲಾಂದರೆ ನವಣೆ ಬೇರೆ ಈ ಥರ ಮಾಡಿಕೊಂಡು ದೋಸೆ ಮಾಡ್ಕೊಂಡು ತಿಂದಿದ್ದೀನಿ. ಬಟ್ ಎಲ್ಲನೂ ಈ ಥರ ಮಿಕ್ಸ್ ಮಾಡಿ ನಾನು ದೋಸೆ ಮಾಡ್ಕೊಂಡಿರೋದು ಫಸ್ಟ್ ಟೈಮು. ಬಟ್ ದೋಸೆ ಮಾತ್ರ ಕ್ರಿಸ್ಪಿಯಾಗಿ ಬಂತು. ನಿಮಗೆ ಯಾವ ಥರ ತಿಳು ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ದಪ್ಪ ಬೇಕಾದರೂ ಹಾಕ್ಕೋಬೋದು. ನಿಮಗೆ ಯಾವ ಥರ ದೋಸೆ ಇಷ್ಟ ಆ ಥರ ದೋಸೆ ಹಾಕ್ಕೊಂಡು ತಿನ್ಬೋದು. ಚೆನ್ನಾಗಿ ಬಂದಿದೆ ಮಾತ್ರ, ಸಖತ್ತಾಗಿದೆ ನೋಡಿ. ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ. ನೀವು ಮಾಮೂಲಿ ಅಕ್ಕಿ ದೋಸೆಗಿನ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದು ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಕೂಡ, ಹಸ್ಬೆಂಡಿಗೆ ಕೂಡ ಎಲ್ಲರಿಗೂ ಕೊಡ್ಬೋದು. ನಾನಿವತ್ತು ನನ್ನ ಮಗಳಿಗೆ ಇದೇ ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ. ತುಂಬ ಇಷ್ಟಪಟ್ಟಿದ್ದಾರೆ ಅವರು ಕೂಡ.
ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ್ದು ನಾವು ಡಿಫ್ರೆಂಟಾಗಿ ದೋಸೆ ಮಾಡ್ಕೊಂಡು ತಿಂದಾಗ ನಮಗೇನು ಕೂಡ ಇಷ್ಟ ಆಗುತ್ತೆ. ಏನೋ ಒಂಥರ ಡಿಫ್ರೆಂಟ್ ಇದೆಯಲ್ಲ ಅಂತ ಅನಿಸುತ್ತೆ. ಸಖತ್ತಾಗಿದೆ ಮಾತ್ರ ಟೇಸ್ಟು. ಇದು ನಾನು 11 ತೊಗೊಂಡಿರೋದು. ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನಾನು 11 ಬ್ರೇಕ್ಫಾಸ್ಟ್ನ ತೊಗೋತೀನಿ. ಇದು ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಬ್ರೋಕ್ಲಿ ಮಾಡ್ತಾಯಿದ್ದೀನಿ. ಬ್ರೋಕ್ಲಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಬ್ರೋಕ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ವೆಜಿಟೇಬಲ್ಸ್ ಎಲ್ಲನೂ. ಅದ್ರ ಜೊತೆಗೆ ನಾನು ಒಂದು ಪೊಟ್ಯಾಟೊ ಕೂಡ ತೊಗೊಂಡಿದ್ದೀನಿ, ಒಂದು ಆನಿಯನ್ನು, ಟೊಮ್ಯಾಟೊ, ಚಿಲ್ಲಿ ಎಲ್ಲನೂ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ನಾವು ಬ್ರೋಕ್ಲಿ ತೊಗೊಳ್ಳೋದ್ರಿಂದ ನಮಗೆ ಎಷ್ಟು ಒಳ್ಳೆಯದು ಅಂದರೆ ಬಾಡಿಗೆ. ಇದು ಯಾರಿಗೆಲ್ಲ ಕಣ್ಣು ಪ್ರಾಬ್ಲಮ್ ಎಲ್ಲ ಇರುತ್ತೆ ನೋಡಿ, ಕಣ್ಣು ಮಂಜಾಗೋದು, ಇಲ್ಲಾಂದರೆ ಕಣ್ಣು ಬ್ಲರ್ ಆಗ್ತಾ ಇರುತ್ತಲ್ವ, ಆ ಥರ ಇರೋರು, ದೂರದೃಷ್ಟಿ ಇರೋರು ಕೂಡ ಈ ಥರ ಬ್ರೋಕ್ಲಿನ ನಾವು ವಾರದಲ್ಲಿ 2 ದಿನ 3 ದಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇದರಲ್ಲಿ ನೀವು ಕರಿ ಮಾಡ್ಕೊಂಡು ತಿನ್ಬೋದು, ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ನೀವು ಬ್ರೋಕ್ಲಿನ ಸ್ವಲ್ಪ ಬೇಯಿಸ್ಬಿಟ್ಟು ಸಲಾಡ್ ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಬ್ರೋಕ್ಲಿ, ನನಗೆ ತುಂಬ ಇಷ್ಟ ಆಯಿತು. ನೀವು ಬರೀ ಒಂದೇ ಥರ ವೆಜಿಟೇಬಲ್ಸ್ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದು ನನಗೆ ತುಂಬ ಇಷ್ಟ. ಬ್ರೋಕ್ಲಿ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದಾಯಿತು, ಕರಿ ಮಾಡ್ಕೊಂಡು ತಿನ್ನೋದಾಯಿತು. ನನಗೆ ಈ ವೆಜಿಟೇಬಲ್ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಇದನ್ನು ನಮ್ಮ ಮಗಳು ತುಂಬ ಇಷ್ಟಪಡ್ತಾಳೆ. ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ವಾರದಲ್ಲಿ 2 ದಿನ ಅಂತೂ ಮಾಡ್ತಾನೆ ಇರ್ತೀವಿ. ಸಖತ್ತಾಗಿದೆ ಇದು ಟೇಸ್ಟು ಮಾತ್ರ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಮಾಮೂಲಿ ಪಲ್ಯ ಮಾಡಿದ್ದೀನಿ, ಆಲೂಗಡ್ಡೆ ಹಾಕ್ಬಿಟ್ಟು ಇದ್ರ ಜೊತೆಗೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ ಹಾಗೆ ಧನಿಯಾ ಪೌಡರು, ಅರಿಶಿಣ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಟೊಮೆಟೊನ ನಾನು ಮೇಲೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಪೇಸ್ಟ್ ಥರ ಆಗಿ ಬೇಯಿಸ್ಕೊಳ್ಳೋದು ಬೇಡ, ಟೊಮೆಟೊನ ಬಾಯಲ್ಲಿ ಸಿಗಲಿ ಅಂತ ನಾನು ಟೊಮೆಟೊನ ಮೇಲೆ ಹಾಕ್ಕೊಂಡಿದ್ದೀನಿ. ಇದು ನೀವು ಮಾಮೂಲಿ ಎಲ್ಲ ವೆಜಿಟೇಬಲ್ಸ್ ಪಲ್ಯ ಈ ಥರ ಮಾಡ್ತೀರಾ ಅದೇ ಥರ ಮಾಡೋದು. ಲಾಸ್ಟಲ್ಲಿ ಇದಕ್ಕೆ ನಾನು ಹಸಿ ಕೊಬ್ಬರಿ ಮತ್ತು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಕೂಡ ಹಾಕ್ಕೊಂಡು ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋ ಹಂಗಿಲ್ಲ, ಸಾಫ್ಟ್ ಆಗಿಬಿಡುತ್ತೆ ಬೇಗ. ನೀವೇನು ಫ್ಲವರ್ ಕೋಸು ಏನು ಪಲ್ಯ ಮಾಡ್ಕೋತೀರಲ್ವ, ಸೇಮ್ ಅದೇ ಥರನೇ ಪಲ್ಯ ಮಾಡ್ಕೊಳ್ಳೋದು. ಇದನ್ನು ನಿಮಗೆ ಬೇಕು ಅಂದರೆ ನೀವು ಟೊಮೆಟೊ ಪೇಸ್ಟ್ ಕೂಡ ಮಾಡಿ ತಿಕ್ಕಾಗಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಕ್ರೀಮ್ ಇಲ್ಲಾಂದರೆ ಇದು ಬರುತ್ತಲ್ಲ ಮೊಸರು ಕೂಡ ಹಾಕ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ನಾನು ಬೆಳಿಗ್ಗೆ ಏನು ದೋಸೆ ಮಾಡ್ಕೊಂಡಿದ್ವಲ್ಲ ಅದು ಒಂದು ದೋಸೆ ತೊಗೊಂಡಿದ್ದೀನಿ ನಾನು ಇದ್ರ ಜೊತೆಗೆ. ಆಮೇಲೆ ನಾನು ಇದಕ್ಕೆ ಕುಚ್ಚಲಕ್ಕಿ ಅನ್ನ ಅಂದರೆ ಬ್ರೌನ್ ರೈಸ್ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಮಧ್ಯಾಹ್ನ ಊಟ ನಾನು 2 ಗಂಟೆಗೆ ಮಾಡ್ಕೊಂಡಿರೋದು ನೋಡಿ. ನಾನು ಬ್ರೌನ್ ರೈಸ್ ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು 2 ಸ್ಪೂನಷ್ಟು ರೈಸ್ ಕೂಡ ತೊಗೊಂಡಿದ್ದೀನಿ. ಬರೀ ರೈಸ್ ತೊಗೊಳ್ಳೋದು ಬೇಡ ಅಂತ ಅದ್ರ ಜೊತೆಗೆ ಒಂದು ದೋಸೆ ಕೂಡ ಮಾಡ್ಕೊಂಡಿದ್ದೀನಿ. ಈ ರೈಸ್ಗೆ ನಾನು ಸ್ವಲ್ಪ ತುಪ್ಪ ಮತ್ತು ಶೇಂಗಾ ಚಟ್ನಿ ಬರುತ್ತೆ ಪೌಡರು, ಪೀನಟ್ ಕಾಳು ಬರುತ್ತಲ್ವ, ಶೇಂಗಾ ಬೀಜ, ಅದರದ್ದು ಚಟ್ನಿ ಪೌಡರ್ ಕೂಡ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮನೆಯಲ್ಲಿ ನೋಡಿ. ಇದಕ್ಕೆಲ್ಲ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ನಾನು ಚಟ್ನಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ರೈಸ್ ತೊಗೋತಾ ಇದ್ದೀನಿ. 1 ದೋಸೆ ತೊಗೊಂಡಿದ್ದೀನಿ ನಾನು, ಬೆಳಿಗ್ಗೆ ಏನು ದೋಸೆ ಮಾಡಿದ್ನಲ್ವ ಅದೇ ದೋಸೆನೇ 1 ದೋಸೆ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೀವು ಮನೇಲಿ ರೆಸಿಪಿನ. ನೀವು ವೈಟ್ ರೈಸ್ ತೊಗೊಳೋಕ್ಕಿಂತ ಈ ಥರ ಬ್ರೌನ್ ರೈಸ್ ಮಾಡ್ಕೊಂಡು ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ಇದು ಕೂಡ ಹೈ ಫೈಬರ್ ಇರುತ್ತೆ ರೈಸಲ್ಲಿ. ನಾನು ಮಧ್ಯಾಹ್ನ ಊಟನ 2 ಗಂಟೆ ಒಳಗಡೆ ಮಾಡ್ಕೊಂಡ್ಬಿಟ್ಟೆ, ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಇದು ಆದಮೇಲೆ ಫ್ರೆಂಡ್ಸ್ ನಾನು ಸಾಯಂಕಾಲ ಬ್ಲ್ಯಾಕ್ ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತಿನ ನನ್ನ ವೆಯ್ಟ್ ಕೂಡ ತೋರಿಸ್ತೀನಿ ನೋಡಿ. ನಂದು ವೆಯ್ಟ್ ಬಂದುಬಿಟ್ಟು 64.800 ಗ್ರಾಮ್ಸ್ ಇದೆ. ನೋಡ್ತಾ ಇದ್ದೀರಲ್ವ ನೀವು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ನೀವು ಡೇ 1 ವಿಡಿಯೋದಲ್ಲಿ ನಾನು 65.750 ಗ್ರಾಮ್ಸ್ ನನ್ನ ವೆಯ್ಟ್ ಇತ್ತು. ಆಲ್ಮೋಸ್ಟ್ 1 kg ಹತ್ರ ಅಂತ ಹೇಳ್ಬೋದು. 1 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ನಾನು 1 ವೀಕಲ್ಲಿ. ಯಾಕಂದರೆ ಸ್ವಲ್ಪ ಆಚೆ ಎಲ್ಲ ಹೋಗಿದ್ವಿ, ಅದು ಇದು ತಿಂದಿದ್ದೀವಿ ಸ್ವಲ್ಪ, ಅದಕ್ಕೋಸ್ಕರ ಏನೋ ಈ ಚಳಿಯಲ್ಲಿ ಮಳೆಯಲ್ಲಿ ಸ್ವಲ್ಪ ವೆಯ್ಟ್ ಚೀಟಿಂಗ್ ಕೂಡ ಆಗಿದೆ. ಅದು ಎಲ್ಲದರ ಮಧ್ಯದಲ್ಲಿ ನಾನು 1 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು 1 ವೀಕಲ್ಲಿ. ಅದು ಆದಮೇಲೆ ನಾನು ನೈಟ್ ಊಟಕ್ಕೆ ನಾನು ಬ್ರೋಕ್ಲಿ ಪಲ್ಯ ಏನು ಮಾಡ್ಕೊಂಡಿದ್ನಲ್ಲ ಮಧ್ಯಾಹ್ನ, ಅದನ್ನೇ 1 ಬೌಲಷ್ಟು ಕೂಡ ತೊಗೊಂಡಿದ್ದೀನಿ ನಾನು. ನೈಟ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಅದೇ ಬ್ರೋಕ್ಲಿ ಪಲ್ಯನೇ ನಾನು ನೈಟ್ ತೊಗೊಂಡಿರೋದು 7 o'clock. ನಾನು ಊಟ ಆದಮೇಲೆ 9 o'clock ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್ ಯಾವ ರೀತಿ ಹೋಯಿತು, ಹಾಗೆ ನಂದು ವೆಯ್ಟ್ ಕೂಡ ಎಷ್ಟಿದೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.